ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಧನುರ್ಮಾಸದ ಲಾಗ್, ನಮ್ಮೂರಿನ ಧನುರ್ಮಾಸದ ಲಾಗ್. ಇದು ಸೆಕೆಂಡ್ ಡೇ, 2ನೇ ದಿನದ ಧನುರ್ಮಾಸದ ಪೂಜೆದು ವಿಡಿಯೋ ನಾನು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ. ಒಂದು ದೇವಸ್ಥಾನ ಅಂತ ಅಂದರೆ ಅದು ಪೂಜೆ ಮಾಡಿ ಈ ಥರ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದು ವಿಡಿಯೋ ತೊಗೊಂಡಾಗ ಏನು ಕಳಿಯ ಅಂತ ಹೇಳ್ತಾರೆ, ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಫಸ್ಟ್ ಇಲ್ಲಿಗೆ ನಾವು ಬಂದಿದ್ವಿ. ಅಶ್ವತ್ಥ ಕಟ್ಟೆ ಹತ್ರ ಯಾರೋ ಪೂಜೆ ಮಾಡ್ತಿದ್ರು, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫಸ್ಟು ನವಗ್ರಹ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಇಲ್ಲಿ ಅಶ್ವತ್ಥ ಕಟ್ಟೆ ಮರದ ಹತ್ರ ಬಂದ್ವಿ ಪೂಜೆ ಮಾಡೋದಕ್ಕೆ. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನೀವು ನೋಡ್ತಿದ್ದೀರ ದೀಪ ಅದು ಏನು ಹೇಳ್ತಾರೆ, ಅದ್ರ ಪವರೇ ಒಂದು ದೀಪ ಉರಿಬೇಕಾದ್ರೆ ಅದ್ರ ಬೆಳಕೆ ಒಂದು ಪವರ್ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಕೊಡ್ತು ಇದು. ಹಾಗೆ ಇದು ಹಳ್ಳಿ ಮರದ ಹತ್ರ ದೀಪ ಹಚ್ಚಿರೋದು. ಇಲ್ಲೂ ಕೂಡ ಹಳ್ಳಿ ಮರದ ಹತ್ರ ನೀವು ನೋಡ್ತಾ ಇದ್ದೀರಾ, ಇದು ಬೇವಿನ ಮರನೂ ಉಟ್ಕೊಂಡಿದೆ. ತುಂಬ ಪಾಸಿಟಿವ್ ವೈಬು ಈ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು. ಒಂದು ದೀಪ ಹಚ್ಚಿದಾಗ ಅದೊಂದು ಶಕ್ತಿ, ಒಂದು ಪವರ್ ಅಂತಲೇ ಹೇಳ್ಬೋದು. ಇದು ನಾಗರಕಲ್ಲು, ಇದೊಂದು ಸಪ್ರೇಟ್ ಆಗಿದೆ. ಇದಕ್ಕೂ ಅಷ್ಟೇ, ಇದಕ್ಕೊಂದು ದೀಪ ಹಚ್ಚಿ ಏನು ಪವರಾಗಿ ಏನು ಬೆಳಕು ಹೆಂಗೆ ಕಾಣಿಸ್ತಿದೆ ನೋಡಿ. ತುಂಬ ಪಾಸಿಟಿವ್ ವೈಬ್ ಆಯಿತು ನಮಗಂತೂ. ಇದು ನೋಡೋದಕ್ಕೆ ಮತ್ತು ಇದು ಪೂಜೆ ಮಾಡೋದಕ್ಕೆ ಒಂದು ಖುಷಿ ಅಂತ ಅನ್ನಿಸ್ತು. ಇದು ಬೇವಿನ ಮರ, ಇಲ್ಲೂ ಕೂಡ ಒಂದು ದೀಪ ಹಚ್ಚಿ ಇದಕ್ಕೂ ಪೂಜೆ ಮಾಡಿದ್ವಿ. ಹಾಗೆ ಇದು ನವಗ್ರಹದ ನಾನು ಹಾಗೆ ಹೇಳ್ದಾಗೆ ಎಳ್ಬತ್ತಿ ಎಲ್ಲ ಹಾಕಿ ಇದಕ್ಕೂ ಕೂಡ ಫಸ್ಟು ಎಳ್ಬತ್ತಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಎಲ್ಲ ಇದು ಮಾಡಿ ಅದರಲ್ಲಿರೋದೆಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ 5 ಗಂಟೆಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ವಿ. ಮನೇಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಅದೊಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಆಗ್ತೆ. ಈ ಪೂಜೆ ಮಾಡೋದು ಅನ್ನೋದೇ ತುಂಬ ಖುಷಿ ಕೊಡುತ್ತೆ ಕಣ್ರಿ, ತುಂಬ ಚೆನ್ನಾಗಿತ್ತು. ಹಾಗೆ ಇದು ನಮ್ಮೂರಿನ ಶ್ರೀರಾಮ ದೇವಸ್ಥಾನದ ಗರಡಗಂಬದ ಮುಂದೆ ಇರೋ ಶ್ರೀರಾಮನ ಪಾದುಕೆಗಳು ನೋಡ್ಬೋದು ಹೆಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಹಾಗೆ ಇದು ದೇವಸ್ಥಾನದೊಂದು ದೀಪ ಹಚ್ಚಿದಾಗೆ ಒಂದು ಪವರ್ ಅಂತ ಹೇಳೋದು. ಅದೇನಂತಾರೆ, ಬೆಳಕು ಅಂದರೆ ಒಂದು ದಿವ್ಯ ಜ್ಯೋತಿ ಅಂತಾರಲ್ಲ, ಸೇಮ್ ಅದೇ ರೀತಿ ಇದು ದೇವಸ್ಥಾನದ ಮುಂದೆ ದೀಪ ಹಚ್ಚಿರೋದು ತುಂಬ ಚೆನ್ನಾಗಿ ಕಾಣಿಸ್ತು. ತುಂಬ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಇದು ನಮ್ಮೂರಿನ ಈ ರೀತಿ ನಾವು ಎಲ್ಲರೂ ಕೂಡ ಧನುರ್ಮಾಸ ಮಾಡೋ ಅಂಥದ್ದು. ನಾವು ಒಬ್ಬರೇ ಏನು ಮಾಡ್ತಾಯಿಲ್ಲ, ನಮ್ಮಲ್ಲಿ ಇಲ್ಲಿ ಸುತ್ತಮುತ್ತ ಇರೋ ತುಂಬ ಜನ ಧನುರ್ಮಾಸ ಮಾಡ್ತಾರೆ. ಎಲ್ಲ 4, 4:15, 5 ಗಂಟೆಗೆ 4 ಗಂಟೆಯಿಂದನೇ ಎಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ನಾವು ಕೂಡ ಅಷ್ಟೇ 5 ಗಂಟೆಯಿಂದ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದು ಎಲ್ಲ ಮಾಡ್ಕೊಂಬರೋ ಅಷ್ಟರಲ್ಲಿ ಒಂದು 6 ಗಂಟೆ ಆಗಿಬಿಡುತ್ತೆ ಮನೆಗೆ ಬರೋದು. 1 ಅವರ್ ಆಗುತ್ತೆ. ಸೊ ಇದೇ ರೀತಿ ನಮ್ಮೂರಿನ ಧನುರ್ಮಾಸ ಮಾಡೋ ಅಂಥದ್ದು, ನಾವು ಮಾಡೋ ಅಂಥದ್ದು. ನೀವೆಲ್ಲ ಯಾವ್ಯಾವ ರೀತಿ ಧನುರ್ಮಾಸ ಮಾಡ್ತೀರಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಈ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಖುಷಿ ಮತ್ತು ಮನಸ್ಸಿಗೆ ಒಂದು ಸಮಾಧಾನ. ಹಾಗೆ ನೋಡ್ದಂಗೆ ಇದು ತುಂಬ ಪಾಸಿಟಿವ್ ವೈಬ್ಸು ಸಿಗುತ್ತೆ, ತುಂಬ ಖುಷಿ ಕೊಡುತ್ತೆ. ಅದು ಬೆಳಗ್ಗೆ ಪೂಜೆ ಅಂದರೆ ನೀವು ಕೇಳಬೇಕಾ, ತುಂಬ ಖುಷಿ ಆ್ಯಂಡ್ ನೆಮ್ಮದಿ ಅಂತಲೇ ಹೇಳ್ಬೋದು. ನಾವು ಈ ರೀತಿ ಧನುರ್ಮಾಸ ಮಾಡ್ತೀವಿ. ನಾವು ಮಾಡೋ ರೀತಿ ನಾವು ಒಬ್ಬರೇ ಏನು ಮಾಡಲ್ಲ, ತುಂಬ ಜನ ಮಾಡ್ತಾರೆ. ನಾವು ಮಾಡೋ ರೀತಿ ಈ ಥರ ನೀವು ಮಾಡೋದು ಹೇಗೋ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಫೈನಲಿ ನೋಡಿ ಎಲ್ಲ ಆಯಿತು, ಗೇಟ್ ಕ್ಲೋಸ್ ಮಾಡ್ಕೊಂಡು ನಾವು ಹೊರಟ್ವಿ. ಟಾಟಾ, ಬಾಯ್ ಬಾಯ್, ಸಿ ಯು.